ಹಾಯ್ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ತಾವೆಲ್ಲರೂ ಒಂದು TT ಎಕ್ಸಾಮಿನೇಷನ್ ಅಂತ ಬರ್ತು ಬಂದಿರಿ. ಅದಾದಮೇಲೆ ಈಗ ಪೇಪರ್ 2ನಲ್ಲಿ ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2 ಇಂಗ್ಲೀಷದ ಮಾಡೆಲ್ ಆನ್ಸರ್ಸನ್ನು ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಲೆಟ್ಸ್ ಲುಕ್ ಎಟ್ ದ ಮಾಡೆಲ್ ಕೀ ಆನ್ಸರ್ಸ್. ಇಲ್ಲಿ ಒಂದು ಫಿಫಾ ವರ್ಲ್ಡ್ ಕಪ್ ಬಗ್ಗೆ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ. The FIFA World Cup is an international football competition contested by men's national teams of the members of Federation International Day Football Association FIFA ಅಂತ ಇದೆ ಅದು. Okay, it's a sports is held every 4 years since champion is France. Okay, and the 21 World Cup tournaments held so far have been won by 8 different teams. Brazil won 5 times, the only team who have played in every tournament. Italy and Germany won 4 titles each. France, Uruguay, Argentina twice. Okay, England and Spain one each. Then FIFA 2018 World Cup held in Russia had lots of records broken, new ones set, and a lot of to remember. Out of 204 qualifiers, 32 teams qualified. A total number of 64 games were played with lots of shocking results. Early exits, late drama, and this particular tournament became the first to use VAR, means Video Assistant Referee. France and Croatia played the finals where the Les Bleus beat the Croat to take the world champions crown. Then Belgium came third at the expense of England, grabbing the bronze medal, which was their best finish in World Cup finals. ಇಲ್ಲಿ ಮೊದಲನೇ ಪ್ರಶ್ನೆ ಕೇಳಿದರೆ ಫಿಫಾ ವರ್ಲ್ಡ್ ಕಪ್ ಈಸ್ ಆನ್ ಅಂತ ಕೇಳಿದರೆ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಕಾಂಪಿಟೇಷನ್, ಫುಟ್ಬಾಲ್ ಕಾಂಪಿಟೇಷನ್. ಸೊ ಹಾಗಾಗಿ ಇಲ್ಲಿ ನಮ್ಮೆಲ್ಲರಿಗೂ ಗೊತ್ತಿದೆ, ಇಟ್ಸ್ ನಥಿಂಗ್ ಬಟ್ ದಿ ಇಂಟರ್ನ್ಯಾಷನಲ್ ಒಂದು ಫುಟ್ಬಾಲ್ ಕಾಂಪಿಟೇಷನ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗುತ್ತೆ. ಸೊ ಹಾಗಾಗಿ ವಿ ವಿಲ್ ಗೋ ಫಾರ್ ದಿ ಫುಟ್ಬಾಲ್. ಓಕೆ, ಇಂಟರ್ನ್ಯಾಷನಲ್ ಫುಟ್ಬಾಲ್ ಕಾಂಪಿಟೇಷನ್ ಅಂತ ಸರಿಯಾದ ಆಯ್ಕೆ. ಸೆಕೆಂಡ್ ಪ್ರಶ್ನೆ ನೋಡೋಣ. ದ ಕಾಂಪಿಟೇಷನ್ ಈಸ್ ಹೆಲ್ಡ್ ಎವ್ರಿ 4 years, 4 months, 4 weeks, 4 decades ಇದೆ. ಇಲ್ಲಿ 4 years ಅನ್ನುವಂಥದ್ದು ಒಂದು ಸರಿಯಾದ ಆಯ್ಕೆ ಇದೆ. ಸೊ ಲೆಟ್ ಅಸ್ ಗೋ ಫಾರ್ ದಿ ಥರ್ಡ್ ಒನ್. ದ ಕಂಟ್ರಿ ವಿಚ್ ಹ್ಯಾಸ್ won 5 times ಈಸ್ ಜರ್ಮನಿ, ಫ್ರಾನ್ಸ್, ಬ್ರೆಜಿಲ್, ಇಂಗ್ಲೆಂಡ್ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ಆಪ್ಷನ್ 3, ದಟ್ ಈಸ್ ಬ್ರೆಜಿಲ್. ಸೊ ಬ್ರೆಜಿಲ್ ಈಸ್ ದ right answer. Then FIFA 2018 World Cup held in Russia is known for breaking lots of records. Okay, ಇಲ್ಲಿ ಏನಾಗುತ್ತೆ, the first one is the right answer, breaking lots of records. ಅಲ್ಲಿ ಬಹಳಷ್ಟು ಒಂದು ದಾಖಲೆಗಳು ಮುರಿದು ಹೋಗ್ತವೆ ಆ ವರ್ಲ್ಡ್ ಕಪ್ ಅಲ್ಲಿ. ಸೊ the right one is the option 1. The next one is the correct suffix to be added to the word champion ಅಂತ ಇದೆ. ಇಲ್ಲಿ ಚಾಂಪಿಯನ್ಗೆ ಯಾವ ಸಫಿಕ್ಸ್ ಅನ್ನು ಆ್ಯಡ್ ಮಾಡಿದರೆ ಅದು ವಾಟ್ ಯು ಕಾಲ್ ಇಟ್ ಬಿಕಮ್ಸ್ ನೌನ್ ಅಂತ ಕೇಳಿದ್ರೆ ಇಲ್ಲಿ ಇಟ್ಸ್ ನಥಿಂಗ್ ಬಟ್ ಚಾಂಪಿಯನ್ಶಿಪ್ ಅಂತ ಆಗಬೇಕು. ಓಕೆ, ದೆನ್ ಇಟ್ ಬಿಕಮ್ಸ್ ಎ ನೌನ್, ಚಾಂಪಿಯನ್. ಓಕೆ, ಚಾಂಪಿಯನ್ಶಿಪ್ ಅನ್ನುವಂಥದ್ದು ಸರಿಯಾದ ಒಂದು ಸಫಿಕ್ಸು. ದ ನೆಕ್ಸ್ಟ್ ಕ್ವೆಶನ್, ಮೆನಿ ಗೇಮ್ಸ್ ವೆರ್ ಪ್ಲೇಡ್, ದ ಕರೆಕ್ಟ್ ಕ್ವೆಶನ್ ಟ್ಯಾಗ್ ಟು ಬಿ ಆ್ಯಡೆಡ್ ಹಿಯರ್ ಈಸ್ ಅಂತ ಕೇಳಿದ್ದಾರೆ. ಕೊಟ್ಟಿರೋ ಸೆಂಟೆನ್ಸು ಒಂದು ಪಾಸಿಟಿವ್ ಸೆಂಟೆನ್ಸ್ ಇದೆ, ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದೆ. ಸೊ ಹಾಗಾಗಿ ವರಂಟ್ ದೇ ಅನ್ನುವಂಥದ್ದು ಸರಿಯಾದ ಒಂದು ಆಯ್ಕೆ. ಸೊ ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್. ಆ್ಯಂಡ್ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್. ಇಂಗ್ಲೆಂಡ್ ಗ್ರ್ಯಾಬ್ಡ್ ದ ಬ್ರಾಂಜ್ ಮೆಡಲ್ ಅಂತ ಇಲ್ಲಿ ಪಾರ್ಟ್ಸ್ ಆಫ್ ದ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಅಂತ ಕೇಳಿದ್ದಾರೆ. ಇಂಗ್ಲೆಂಡ್ ಅಂತ ಮಾಡಿದರೆ ನಮಗೆ ಗೊತ್ತಿದೆ, ಇಟ್ಸ್ ನೌನ್, ಇಟ್ಸ್ ನಥಿಂಗ್ ಬಟ್ ಅ ನೌನ್. ಸೊ ನೌನ್ ಈಸ್ ದ ರೈಟ್ ಆನ್ಸರ್. ಆ್ಯಂಡ್ 8th ಒನ್, ಫಿಫಾ ವರ್ಲ್ಡ್ ಕಪ್ ದಟ್ ಈಸ್ 2018 ಬಿಕೇಮ್ ಫಸ್ಟ್ ಟು ಯೂಸ್ VAR ಅಂದರೆ ವಿಡಿಯೋ ಒಂದು ಏನಿದೆ ನೋಡಿ, ಇಲ್ಲಿ ವಿಡಿಯೋ ಯೂಸ್ ಮಾಡಿ ರೆಫ್ರಿಯನ್ನು ಯೂಸ್ ಮಾಡಿ, ಅದರ ವಿಡಿಯೋ ಅಸಿಸ್ಟೆಂಟ್ ರೆಫ್ರಿ ಯೂಸ್ ಮಾಡಿದ್ರೆ ಇಲ್ಲಿ ಟು ಟೇಕ್ ದಿ ಗುಡ್ ಡಿಸಿಷನ್ಸ್ ಅನ್ನುವಂಥದ್ದು. ದೇರ್ ಫೋರ್ ಆಪ್ಷನ್ 1 ಈಸ್ ದ ರೈಟ್ ಒನ್, ದಟ್ ಈಸ್. ಆ್ಯಂಡ್ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್. ಒಂದು ಪೋಯಮ್ ಇದೆ, ವಿಲೇಜ್ ಸಾಂಗ್ ಅಂತ ಕೊಟ್ಟಿದ್ದಾರೆ. ದ ವಿಲೇಜ್ ಸಾಂಗ್ ಅಂತ ಒಂದು ಪದ್ಯ ಇದೆ. ಈ ಪದ್ಯವನ್ನು ನೋಡೋದಾದರೆ ಲುಕ್ ಎಟ್ ದಿಸ್ ಒನ್. ಹನಿ ಚೈಲ್ಡ್, ಓಕೆ ಸಾರಿ, ಹನಿ ಚೈಲ್ಡ್, ಹನಿ child, whither are you going? Whither are you going? Would you cast your jewels of all to the breezes blowing? Would you leave the mother who on golden grain has fed you? Would you grieve the lover who is riding forth to wed you? Mother mine, to the wild forest I am going, whereupon the
champa bows, the champa birds are blowing to the quail haunted river isles where lotus lilies glisten. The voices of the fairy folk are calling me, oh listen. ಓಕೆ, ಇದು ಒಂದು ವಿಲೇಜ್ ಸಾಂಗ್ ಅನ್ನುವಂಥ ಒಂದು ಪದ್ಯ. ಇದ್ರ ಮೇಲೆ ಯಾವ ರೀತಿ ಕ್ವೆಶನ್ ಕೇಳಿದ್ದಾರೆ ನೋಡೋಣ. ದ ಸ್ಪೀಕರ್ ಹೂ ಈಸ್ ಸ್ಪೀಕಿಂಗ್ ಟು ದ ಚೈಲ್ಡ್ ಈಸ್ ಅಂತ ಕೇಳಿದ್ದಾರೆ. ಇಲ್ಲಿ ಸ್ಪೀಕರ್ ಯಾರು, ಹೂ ಈಸ್ ಸ್ಪೀಕಿಂಗ್ ಟು ದ ಚೈಲ್ಡ್, ಇಲ್ಲಿ ಮಗುವಿನ ಜೊತೆ ಮಾತಾಡ್ತಾ ಇರೋರು ಯಾರು ಅಂತ ಕೇಳಿದ್ದಾರೆ. ಇಟ್ಸ್ ನಥಿಂಗ್ ಬಟ್ ಹರ್ ಮದರ್ ಅಂತ ಸರಿಯಾದ ಆಯ್ಕೆ ಆಗುತ್ತೆ. ಸೊ ಲೆಟ್ ಅಸ್ ಗೋ ಫಾರ್ ದಟ್ ಈಸ್ ಆಪ್ಷನ್ 2. ಓಕೆ, ಇಲ್ಲಿ ಆಪ್ಷನ್ 2 ಇಲ್ಲಿ ಬರಬೇಕಾಗಿತ್ತು. ಫೈನ್, ನೋ ಪ್ರಾಬ್ಲಮ್, ಬಟ್ ಐ ವಿಲ್ ಕರೆಕ್ಟ್ ಇಟ್. So option 2 is the right answer. The next one is question number 10. The girl is going to the market, the city, the wild forest, her grandparents house ಅಂತ ಕೇಳಿದ್ದಾರೆ. ಇಲ್ಲಿ she is going to the wild forest ಅನ್ನುವಂಥದ್ದು ಸರಿಯಾದ ಆಯ್ಕೆ. Okay, next one is question number 11. The trees mentioned in the poem are mango tree, neem tree, coconut tree, champa tree. That is nothing but the champa tree ಅಂತಂಥದ್ದು. ಓಕೆ, ದೆನ್ ಲೆಟ್ಸ್ ಮೂವ್ ಟು ದ ಕ್ವೆಶನ್ ನಂಬರ್ 12. ದ ಮೂಡ್ ಆಫ್ ದ ಪೋಯಮ್ ಈಸ್ ಸ್ಯಾಡ್ ಆ್ಯಂಡ್ ಗ್ಲೂಮಿ, ಜಾಯ್ಫುಲ್ ಆ್ಯಂಡ್ ಅಡ್ವೆಂಚರಸ್, ಆಂಗ್ರಿ ಆ್ಯಂಡ್ ಡಲ್, ಬೋರಿಂಗ್ ಆ್ಯಂಡ್ ಡಲ್ ಅಂತ ಇದೆ. ಇಲ್ಲಿ ಫುಲ್ ಓಕೆ, ದಟ್ ಈಸ್ ಕ್ವೆಶನ್ ನಂಬರ್ 12 ಆಪ್ಷನ್ 2, ದಟ್ ಈಸ್ ಜಾಯ್ಫುಲ್ ಆ್ಯಂಡ್ ಅಡ್ವೆಂಚರಸ್ ಅಂತ ಇದೆ. ಓಕೆ, ದ ಮೂಡ್ ಆಫ್ ದ ಪೋಯಮ್. ದೆನ್ ನೆಕ್ಸ್ಟ್ ಒನ್ ಈಸ್ ಕ್ವೆಶನ್ ನಂಬರ್ 13. ಇಲ್ಲಿ ಕ್ವೆಶನ್ ನಂಬರ್ 13 ಏನಿದೆ, ದ ಫ್ರೇಸ್ ಕ್ವಾಯಿಲ್ ಹಾಂಟೆಡ್ ರಿವರ್ ಐಸಲ್ಸ್ ಸಜೆಸ್ಟ್ ದ ಪ್ಲೇಸ್ ಈಸ್ ಫುಲ್ ಆಫ್ ಸಿಂಗಿಂಗ್ ಬರ್ಡ್ಸ್, ವೇರ್ ದ ಪೀಪಲ್ ಲಿವ್ ವಿತ್ ನೋ ಟ್ರೀಸ್ ಕವರ್ಡ್ ವಿತ್ ಸ್ನೋ ಅಂತ ಇದೆ. ಇಲ್ಲಿ ಸರಿಯಾದಂಥ ಆಯ್ಕೆ ದ ಫುಲ್ ಆಫ್ ಸಿಂಗಿಂಗ್ ಬರ್ಡ್ಸ್ ಇಸ್ ದ ರೈಟ್ ಆನ್ಸರ್. ದೆನ್ ಲೆಟ್ಸ್ ಮೂವ್ ಆನ್ ಟು ದ ಕ್ವೆಶನ್ ನಂಬರ್ 14. ದ ವರ್ಡ್ ವಿತರ್ ಮೀನ್ಸ್ ಇಲ್ಲಿ ವೇರ್ ಅಂತ ಆಗುತ್ತೆ, ವೇರ್ ಆರ್ ಯು ಗೋಯಿಂಗ್ ಅಂತ, ವಿತರ್ ಆರ್ ಯು ಗೋಯಿಂಗ್ ಅಂತ ಇದೆ ನೋಡಿ, ವೇರ್ ಆರ್ ಯು ಗೋಯಿಂಗ್ ಅನ್ನುವಂಥದ್ದು. ಸೊ ದೇರ್ ಫೋರ್ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 5th ಒನ್ ಈಸ್ ದ ರೈಮ್ ಸ್ಕೀಮ್ ಆಫ್ ದ ಪೋಯಮ್ ಅಂತ ಕೇಳಿದ್ದಾರೆ. ಇಲ್ಲಿ ರೈಮ್ ಸ್ಕೀಮ್ ಏನು ಕೊಟ್ಟಿದ್ದಾರೆ, ಸಿ ರೈಮ್ ಸ್ಕೀಮ್ ನೋಡಿ, ಲುಕ್ ಎಟ್ ದ ಪೋಯಮ್ ದೇರ್. ಓಕೆ, ಇಲ್ಲಿ ನೋಡೋದಾದರೆ ಗೋಯಿಂಗ್ ಎ, ಬ್ಲೋಯಿಂಗ್ ಎ, ಯು ಬಿ, ಯು ಅಗೇನ್ ಬಿ, ಇಲ್ಲಿ ರೈಮಿಂಗ್ ವರ್ಡ್ಸು. ದೆನ್ ಎ ಬಿ ಬಿ, ಓಕೆ, ದೆನ್ ಎ ಬಿ ಬಿ. ಸೊ ಇಲ್ಲಿ ಕೊಟ್ಟಿರೋ ಒಂದು ರೈಮ್ ಸ್ಕೀಮ್ ಏನಾಗುತ್ತೆ, ಇಟ್ಸ್ ನಥಿಂಗ್ ಬಟ್ ಎ ಬಿ ಬಿ. ದೇರ್ ಫೋರ್ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ದೆನ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಬೈ ಸೆಲೆಕ್ಟಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಅಂತ ಕೊಟ್ಟಿದ್ದಾರೆ. ಐ ಹ್ಯಾವೆಂಟ್ ಸೀನ್ ಟಾಮ್ ಡ್ಯಾಶ್ ವಿ ಲೆಫ್ಟ್ ಸ್ಕೂಲ್ ಅಂತ ಇದೆ. ಫಾರ್, ಟು, ಸಿನ್ಸ್, ಟಿಲ್. ಇಲ್ಲಿ ಪ್ರಿಪೋಸಿಷನ್ ಅನ್ನು ಕರೆಕ್ಟಾಗಿ ಹಾಕಬೇಕು. ಇಲ್ಲಿ ಏನಾಗುತ್ತೆ, ಐ ಹ್ಯಾವೆಂಟ್ ಸೀನ್ ಟಾಮ್ ಸಿನ್ಸ್, ಸಿನ್ಸ್ ಯೂಸ್ ಮಾಡಬೇಕಾಗುತ್ತೆ. ಸಿನ್ಸ್ ವಿ ಲೆಫ್ಟ್ ಸ್ಕೂಲ್, ಸ್ಕೂಲ್ ಬಿಟ್ಟಾಗಿನಿಂದ ಅಂತ ಅರ್ಥ. ಓಕೆ, ಸಿನ್ಸ್ ಅನ್ನುವಂಥದ್ದು. ದೆನ್ ಕ್ವೆಶನ್ ನಂಬರ್ 17. ಇಫ್ ಐ ಹ್ಯಾಡ್ ಕ್ಯಾರಿಡ್ ದ ಅಂಬ್ರೆಲಾ ಐ ಡ್ಯಾಶ್ ಗಾಟ್ ವೆಟ್, ಐ ವುಡಂಟ್ ಹ್ಯಾವ್ ಗೆಟ್ ಅಂತ, ಐ ವುಡಂಟ್ ಹ್ಯಾವ್ ಗಾಟ್ ವೆಟ್ ಅಂತ. ನಾನು ಇದು ಇಫ್ ಕ್ಲಾಸ್ 3rd ಕಂಡೀಷನಲ್ಲಿದೆ. ಸೊ ಹಾಗಾಗಿ ಆಪ್ಷನ್ 3 ಈಸ್ ದ ರೈಟ್ ಒನ್. The next 18th question number is, he wanted to dash the book to me after he had dash it. ಇಲ್ಲಿ ಹೋಮೋಫೋನ್ಸ್ ಅನ್ನು ಕೇಳಿದರೆ. he wanted to return the book, ಇಲ್ಲಿದೆ ನೋಡಿ, return first one, and he had written his notes after he had written his notes, ಇಲ್ಲಿದೆ ನೋಡಿ, ಫಸ್ಟ್ ಒನ್ is the right answer. ರಿಟರ್ನ್ ಅನ್ನುವಂಥದ್ದು ಹೋಮೋಫೋನ್ಸಿಗೆ ಒಂದು ಉದಾಹರಣೆ. ದೆನ್ ನೆಕ್ಸ್ಟ್ ಒನ್ ಈಸ್ ದ ಸ್ಟಾರ್ಮ್ ಡ್ಯಾಮೇಜ್ಡ್ ದ ರೂಫ್. ಇಲ್ಲಿ ಕೊಟ್ಟಿರೋ ಒಂದು ಸೆಂಟೆನ್ಸು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದೆ. ಚೂಸ್ ದ ಕರೆಕ್ಟ್ ಪ್ಯಾಸಿವ್ ಫಾರ್ಮ್ ಅಂತ ಕೇಳಿದ್ದಾರೆ. ದ ರೂಫ್ ವಾಸ್ ಡ್ಯಾಮೇಜ್ಡ್ ಬೈ ದ ಸ್ಟಾರ್ಮ್, ದ ರೂಫ್ ವಾಸ್ ಡ್ಯಾಮೇಜ್ಡ್ ಬೈ ದ ಸ್ಟಾರ್ಮ್. ದೇರ್ ಫಾರ್ ಆಪ್ಷನ್ 4 ಇಸ್ ದ ರೈಟ್ ಒನ್. ಇದು ಸರಿಯಾದಂಥ ಒಂದು ಆಯ್ಕೆ ಆಗಿರೋದ್ರಿಂದ ಇದನ್ನು ಮಾರ್ಕ್ ಮಾಡೋಣ. ದೆನ್ ಲೆಟ್ಸ್ ಕ್ವೆಶನ್ ನಂಬರ್ 20. ಇಂಗ್ಲೀಷ್, ಎಗೋ, ಚೇಂಜ್, ಸ್ಕೂಲಿಂಗ್, ದ ವರ್ಡ್ ದಟ್ ಹ್ಯಾಸ್ 1 syllable ಅಂತ ಕೇಳಿದ್ದಾರೆ. ಇಲ್ಲಿ 1 syllable ಇರುವಂಥದ್ದು ಇಂಗ್ಲಿಷ್ 2 ಇದೆ, ಎಗೋ 2 syllables ಇದೆ, ಚೇಂಜ್ 1 ಇದೆ, ಸ್ಕೂಲಿಂಗ್ ಅಲ್ಲಿ 2 ಇದೆ. ದೇರ್ ಫಾರ್ ರೈಟ್ ಆನ್ಸರ್ ಈಸ್ ಆಪ್ಷನ್ 3, ದಟ್ ಈಸ್ ಚೇಂಜ್ ಅನ್ನುವಂಥದ್ದು ಒಂದು ಸಿಂಗಲ್ ಮೊನೋಸಿಲಬಿಕ್ ವರ್ಡ್ ಆಗಿದೆ. ದೇರ್ ಫಾರ್ ದಟ್ ಈಸ್ ದ ರೈಟ್ ಆನ್ಸರ್. The next question number 21 is, the coordination of speech and action in teaching language is called as ಅಂತ ಕೇಳಿದ್ದಾರೆ. ಅಲ್ಲಿ ದ ಕೋಆರ್ಡಿನೇಷನ್ ಆಫ್ ಸ್ಪೀಚ್ ಆ್ಯಂಡ್ ಆ್ಯಕ್ಷನ್, ಇಲ್ಲಿ ಮಾತು ಮತ್ತು ಕ್ರಿಯೆಗಳು ಎರಡು ಬಂದಾಗ ಯಾವಾಗ ಬರುತ್ತೆ, ಅದು ಟೋಟಲ್ TPR ಅಂತ ಕರಿತೀವಿ ನಾವು, ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್. ಅದು ಸರಿಯಾದ ಆಯ್ಕೆ.
Then question number 22, the approach which is designed to help the beginners to become intermediates is known as ಅಂತ ಕೇಳಿದ್ದಾರೆ. ಮೆಥಡಾಲಜಿ ಮೇಲೆ ಅಂದರೆ ಪೆಡಗಾಜಿ ಮೇಲೆ ಇದೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಇಟ್ಸ್ ನಥಿಂಗ್ ಬಟ್ ದ ನ್ಯಾಚುರಲ್ ಅಪ್ರೋಚ್ ಇಸ್ ದ ರೈಟ್ ಆನ್ಸರ್ಸ್ ಫಾರ್ ದ್ಯಾಟ್. ಸೊ ಇಲ್ಲಿ ದ ಅಪ್ರೋಚ್ ಇಸ್ ಡಿಸೈನ್ ಟು ಹೆಲ್ಪ್ ದ ಬಿಗಿನರ್ಸ್ ಟು ಬಿಕಮ್ ಇಂಟರ್ಮೀಡಿಯೇಟ್ಸ್. ಸೊ ದೇರ್ ಫಾರ್ ನ್ಯಾಚುರಲ್ ಅಪ್ರೋಚ್ ಇಸ್ ದ right one. And let's move on to the question number 23. The skills like anchoring, greeting people, booking a room in hotel, introducing oneself to others, these can be named as reference skill, reading skill, writing skill, communication skill. It's nothing but the communication skill alli barutte idu. So this is the main intention, objective of teaching English. So hagagi option 4 is the right one. Next, an example for voiceless bilabial plosive ಅಂತ ಕೇಳಿದ್ರೆ, ವಾಯ್ಸ್ಲೆಸ್ ಅಂದರೆ ವಿತೌಟ್ ವೈಬ್ರೇಷನ್ ಆಗುವಂಥದ್ದು ಯಾವುದು ಅಂತ ಕೇಳಿದರೆ ದಟ್ ಈಸ್ ನಥಿಂಗ್ ಬಟ್ ಆಪ್ಷನ್ ಪಿ. ಓಕೆ, ಟಿ. ಇಯರ್ ದ ಪಿ ಈಸ್ ದ ರೈಟ್ ಆನ್ಸರ್ ಅಂತ ಹೇಳುವಂಥದ್ದು. ಇಲ್ಲಿ ಏನಾಗುತ್ತೆ, ಇದು ಒಂದು ವಾಯ್ಸ್ಲೆಸ್ ಬೈಲೇಬಿಯಲ್ ಆಗುತ್ತೆ. ದೆನ್ ನೆಕ್ಸ್ಟ್ 25th ಒನ್, ಆ್ಯನ್ ಇನ್ಫರೆನ್ಸಿಯಲ್ ಕ್ವೆಶನ್ ಎಲಿಸಿಟ್ಸ್ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಕ್ರಿಯೇಟಿವ್ ಆ್ಯಂಡ್ ಪ್ರಿಡಿಕ್ಟೇಬಲ್ ರೆಸ್ಪಾನ್ಸ್, ಒಪಿನಿಯನೇಟೆಡ್ ಆ್ಯಂಡ್ ವೈಡ್ಲಿ ಅಕ್ಸೆಪ್ಟೆಡ್ ರೆಸ್ಪಾನ್ಸ್, ದೆನ್ ವಾಟ್ ಯು ಕಾಲ್ ಥಾಟ್ಫುಲ್ ಆ್ಯಂಡ್ ಕ್ರಿಯೇಟಿವ್ ರೆಸ್ಪಾನ್ಸ್ ಆ್ಯಂಡ್ ಫ್ಯಾಕ್ಟ್ಸ್ ಆ್ಯಂಡ್ ಪ್ರಿಡಿಕ್ಟಬಲ್ ರೆಸ್ಪಾನ್ಸ್ ಇದೆ. ಇಲ್ಲಿ ಸರಿಯಾದಂಥ ಆಯ್ಕೆ ಯಾವುದು ಅಂತಂದರೆ ದಟ್ ಈಸ್ ಥಾಟ್ಫುಲ್ ಆ್ಯಂಡ್ ಕ್ರಿಯೇಟಿವ್ ರೆಸ್ಪಾನ್ಸ್ ಅನ್ನುವಂಥದ್ದು ಒಂದು ಸರಿಯಾದ ಉತ್ತರ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಒನ್. ನೆಕ್ಸ್ಟ್ ಕ್ವೆಶನ್ ನಂಬರ್ 26ಗೆ ಹೋಗೋಣ. While listening to the lecturers, Ramesh writes down important points in his book. The study skill is using is notes taking ಅಂತ. ಓಕೆ, ಇದು ನೋಟ್ಸ್ ಟೇಕಿಂಗ್ ಆಗುತ್ತೆ. ಲೆಕ್ಚರರ್ ಮಾಡಬೇಕಾದ್ರೆ ಮನೆಯಲ್ಲಿ ಮಾಡಿದರೆ ಅದು ನೋಟ್ಸ್ ಮೇಕಿಂಗ್ ಆಗುತ್ತೆ. ಸೊ ದೇರ್ ಫೋರ್ ಆಪ್ಷನ್ 2 ಇಸ್ ದ ರೈಟ್ ಒನ್. ನೆಕ್ಸ್ಟ್ ಕ್ವೆಶನ್ ನಂಬರ್ 27, ಲ್ಯಾಂಗ್ವೇಜ್ ಇನ್ಪುಟ್ ಸ್ಕಿಲ್ಸ್ ಅಮಂಗ್ ದ ಫಾಲೋಯಿಂಗ್ ಆರ್ ಅಂತ ಕೇಳಿದ್ದಾರೆ. ಇನ್ಪುಟ್ ಸ್ಕಿಲ್ಸ್ ಕೇಳಿದ್ದಾರೆ. ಲಿಸ್ನಿಂಗ್, ರೀಡಿಂಗ್, listening, speaking, listening and reading and writing, then speaking and writing ಇದೆ. ಇಲ್ಲಿ ಇನ್ಪುಟ್ಸ್ ಅಂದರೆ ಯಾವುವು? ಲಿಸ್ನಿಂಗ್ ಆ್ಯಂಡ್ ರೀಡಿಂಗ್ ಅನ್ನುವಂಥದ್ದು. ಸೊ ಇವಕ್ಕೆ ನಾವೇನಂತ ಕರಿತೀವಿ? ರಿಸೆಪ್ಟಿವ್ ಸ್ಕಿಲ್ಸ್ ಅಂತಲೂ ಕೂಡ ಕರಿತೀವಿ. ಓಕೆ, ದೇರ್ ಫೋರ್ ಲಿಸ್ನಿಂಗ್ ಆ್ಯಂಡ್ ರೀಡಿಂಗ್ ಆರ್ ದಿ ಇನ್ಪುಟ್ ಆರ್ ರಿಸೆಪ್ಟಿವ್ ಸ್ಕಿಲ್ಸ್ ಇವು. ದ ನೆಕ್ಸ್ಟ್ ಒನ್ ಈಸ್ ಕ್ವೆಶನ್ ನಂಬರ್ 28. While correcting an essay, the teacher marked in the margin the symbol indicates a doubtful statement, a wrong word, a wrong English, spelling errors ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಅಂಡರ್ಲೈನ್ ಮಾಡಿರ್ತಾರೆ, ಮಾರ್ಕ್ ಕ್ವೆಶನ್ ಮಾರ್ಕ್ ಇರ್ತಾರೆ ಅಂದರೆ ಡೌಟ್ಫುಲ್ ಸ್ಟೇಟ್ಮೆಂಟ್ಸ್ ಇದ್ದಾಗ ಆ ರೀತಿ ಮಾಡ್ತೀವಿ. Okay, therefore option 1 is the correct one. Let's move on to the question number 29. A student enjoys jar chants, group singing and playing musical instruments. He is kinesthetically intelligent, spatially intelligent, linguistically intelligent, musically intelligent ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಇಟ್ಸ್ ನಥಿಂಗ್ ಬಟ್ ಎಂಜಾಯ್ಸ್ ಜಾರ್ ಚಾಂಟ್ಸ್, ಗ್ರೂಪ್ ಸಿಂಗಿಂಗ್ ಆ್ಯಂಡ್ ಪ್ಲೇಯಿಂಗ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕೇಳ್ತಾರೆ. ಇಲ್ಲಿ ಈ ಈಸ್ ನಥಿಂಗ್ ಬಟ್ ಮ್ಯೂಸಿಕಲಿ ಒಂದು ಇಂಟೆಲಿಜೆಂಟ್ ಅನ್ನುವಂಥದ್ದು ಸರಿಯಾದ ಆಯ್ಕೆ. ದೆನ್ ಲೆಟ್ಸ್ ಮೂವ್ ಆನ್ ಟು ದಿ ಕ್ವೆಶನ್ ನಂಬರ್ 30. A learner finds it difficult to write legibly and has problems with spellings ಅಂತ ಇದೆ. ಇಲ್ಲಿ ರೈಟಿಂಗ್ ಡಿಫಿಕಲ್ಟಿ ಬಂದರೆ ಅದಕ್ಕೆ ನಾವೇನಂತ ಕರಿತೀವಿ? ಡಿಸ್ಗ್ರಾಫಿಯಾ ಅಂತ ಕರಿತೀವಿ. ದೇರ್ ಫೋರ್ ಆಪ್ಷನ್ 3 ಇಸ್ ದ ರೈಟ್ ಒನ್. ಇಲ್ಲಿ ಡಿಸ್ಗ್ರಾಫಿಯಾ ಅಂದರೆ ಬರವಣಿಗೆಗೆ ತೊಂದರೆ ಇದ್ದರೆ ಮಗುವಿಗೆ ಡಿಸ್ಗ್ರಾಫಿಯಾ ಆಗುತ್ತೆ. ಆ್ಯಂಡ್ ಡಿಸ್ಲೆಕ್ಸಿಯಾ ಅಂತಂದರೆ ಓದೋದ್ರಲ್ಲಿದೆ. ಡಿಸ್ಕ್ಯಾಲ್ಕ್ಯುಲಿಯಾ ಅಂತಂದರೆ ಮ್ಯಾಥಮೆಟಿಕ್ಸಲ್ಲಿ ಬರುತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿ ಬರವಣಿಗೆಗೆ ಸಂಬಂಧಕ್ಕಿದೆ. ಡಿಫಿಕಲ್ಟ್ ಟು ರೈಟ್ ಲೆಜಿಬಲಿ ಅಂತ ಇದೆ. ದೇರ್ ಫೋರ್ ಡಿಸ್ಗ್ರಾಫಿಯಾ. ಆ್ಯಂಡ್ ಲೆಟ್ಸ್ ಮೂವ್ ಆನ್ ಟು ದ ಕ್ವೆಶ್ಚನ್ ಲ್ಯಾಂಗ್ವೇಜ್ 2. ಓಕೆ, ಲ್ಯಾಂಗ್ವೇಜ್ 2ನಲ್ಲಿ ಪೇಪರ್ 2ನಲ್ಲಿ ಲ್ಯಾಂಗ್ವೇಜ್ 2ನಲ್ಲಿ ನೋಡೋದಾದರೆ ಇಲ್ಲಿ ಕೂಡ ಒಂದು ಏನು ಮಾಡಿದ್ದಾರೆ, ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ. On a sunny afternoon, when the inmates of the bungalow were at their siesta, a cyclist rang his bell at the gate frantically and announced, "A big cobra has got into the compound. It crossed my wheel." He pointed to its track under the gate and resumed his journey. The family, consisting of the mother and her 4 sons, assembled at the gate in great agitation. The old servant, Dasa, was sleeping in the shed. They shook him out of his sleep and announced to him the arrival of the cobra.
There is no cobra, he replied and tried to dismiss the matter. They swore at him and forced him to take an interest in the cobra. The thing is somewhere here. If it is not found before the evening, we will dismiss you. Your neglect of the garden and the lawns is responsible for all these dreadful things coming in. Okay, then some neighbors dropped in. They looked accusingly at Dasa. You have the laziest servant on earth, they said. They ought to keep the surroundings tidy. I have been asking for a grass cutter for months, Dasa said, and in one voice they ordered him to manage with the available things and learn not to make demands. He persisted. They began to speculate how much it would cost to buy a grass cutter. A neighbor declared that you could not think of buying any article made of iron till after the war. He chanted banalities of wartime prices. The second son of the house asserted that he could get anything he wanted at controlled prices. The neighbor became eloquent about the black market. A heated debate followed. The rest watched in apathy ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಇದರ ಬೇಸ್ಡ್ ಮೇಲೆ ಕ್ವಶನ್ ಅನ್ನು ಯಾವ ರೀತಿ ಕೇಳಿದ್ದಾರೆ. ಅ ಬಿಗ್ ಕೋಬ್ರಾ ಹ್ಯಾಸ್ ಗಾಟ್ ಇನ್ ಟು ಯುವರ್ ಕಾಂಪೌಂಡ್. ದಿಸ್ ಅನೌನ್ಸ್ಮೆಂಟ್ ಹ್ಯಾಸ್ ಬೀನ್ ಮೇಡ್ ಬೈ. ಯಾರು ಮಾಡಿದ್ರು ಈ ಅನೌನ್ಸ್ಮೆಂಟು? ಒಂದು ಕೋಬ್ರಾ ಬಂದಿದೆ ಕಂಪೌಂಡಲ್ಲಿ ಅಂತ ಯಾರು ಮಾಡ್ತಾರೆ? ಓಕೆ, ಅಲ್ಲಿ ನೋಡೋದಾದರೆ ಅ ಬಿಗ್ ಕೋಬ್ರಾ ಯಾವ್ದು ಬಂದಿದೆ? ಎ ಸೈಕ್ಲಿಸ್ಟ್, ಒಬ್ಬ ಸೈಕಲಿಸ್ಟ್ ಮೇಲೆ ಹೋಗ್ತಾ ಇರ್ತಾನಲ್ಲ ಅವನು ಜೋರಾಗಿ ಕಿರಿಸ್ತಾನೆ. ಸೊ ಅಲ್ಲಿ ಒಂದು ಸರಿ ಹಾವು ಬಂದಿದೆ ಅಂತ ಅವನು ಜೋರಾಗಿ ಕಿರಿಸ್ತಾನೆ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಆಯ್ಕೆ ಸೈಕ್ಲಿಸ್ಟ್ ಅನ್ನುವಂಥದ್ದು ರೈಟ್ ಆನ್ಸರ್. ದ ನೆಕ್ಸ್ಟ್ ಕ್ವೆಶನ್ 32 ಈಸ್ ದ ಪರ್ಸನ್ ಹೂ ವಾಸ್ ಸ್ಲೀಪಿಂಗ್ ಇನ್ ದ ಶೆಡ್ ವಾಸ್. ಆ ಶೆಡ್ಡಲ್ಲಿ ಮಲಗಿರೋರು ಯಾರು? ಮದರ್ ಆ್ಯಂಡ್ ಹರ್ 4 ಸನ್ಸ್, ಓಲ್ಡ್ ಸರ್ವೆಂಟ್, ನೇಬರ್, ಕೊಬ್ರಾ. ಇಲ್ಲಿ ಸರಿಯಾದಂಥ ಆಯ್ಕೆ ಯಾವುದು ಅಂತಂದರೆ ದ ಓಲ್ಡ್ ಸರ್ವೆಂಟ್. ಅಲ್ಲಿ ಸರ್ವೆಂಟ್ ಮಲಗಿರ್ತಾನೆ, ಅವನವ್ರು ಎಬ್ಬಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಓಕೆ, ದ ನೆಕ್ಸ್ಟ್ ಕ್ವೆಶನ್ ನಂಬರ್ 33. ದ ವರ್ಡ್ ಲೇಜಿಯಸ್ಟ್ ಮ್ಯಾಚಸ್ ವಿತ್ ಆ್ಯಕ್ಟಿವ್, ಲೆದರ್ಜಿಕ್, ಮಾಡರೇಟ್, ಬ್ಯೂಟಿಫುಲ್. ಇಲ್ಲಿ ಲೇಜಿಯಸ್ಟ್ ಅನ್ನುವಂಥ ಸಿನಾನಿಮ್ ಯಾವುದು ಅಂತಂದರೆ ಲೆದರ್ಜಿಕ್ ಅಂತ ಆಗುತ್ತೆ. ಸೊ ಅದನ್ನು ಕೂಡ ಆಲಸ್ಯತನವನ್ನೇ ಸೂಚಿಸುವಂಥ ಒಂದು ಪದ ಲೆದರ್ಜಿಕ್ ಅನ್ನುವಂಥದ್ದು ಕೂಡ. ದೇರ್ ಫಾರ್ ಲೆದರ್ಜಿಕ್ ಈಸ್ ದ ರೈಟ್ ಆನ್ಸರ್. ದೆನ್ ಕ್ವೆಶನ್ ನಂಬರ್ 34. ದಾಸ ಕುಡ್ ನಾಟ್ ಕೀಪ್ ದ ಸರೌಂಡಿಂಗ್ಸ್ ಟೈಡಿ ಬಿಕಾಸ್. ಇಲ್ಲಿ ದಾಸ ಸರ್ವೆಂಟ್ ಏನಿರ್ತಾನೆ ಅಲ್ಲಿ ಸರೌಂಡಿಂಗನ್ನು ಕ್ಲೀನಾಗಿ ಇಟ್ಟಿರೋದಿಲ್ಲ, ಯಾಕೆ ಅಂತ ಕೇಳಿದ್ದಾರೆ. ಓಕೆ, ದ ಓನರ್ ಡಿಡ್ ನಾಟ್ ಪ್ರೊವೈಡ್ ದ ಗ್ರಾಸ್ ಕಟರ್. ಹಿ ಹ್ಯಾಡ್ ನೋ ಇಂಟ್ರೆಸ್ಟ್ ಇನ್ ಗಾರ್ಡನಿಂಗ್. ದ ಓನರ್ ಆರ್ಡರ್ಡ್ ಹಿಮ್ ನಾಟ್ ಟು ಕಟ್ ದ ಟ್ರೀಸ್. ದ ಗಾರ್ಡನ್ ವಾಸ್ ಫುಲ್ ಆಫ್ ಟ್ರೀಸ್. ಇಲ್ಲಿ ದ ಓಲ್ಡರ್ ಡಿಡ್ ನಾಟ್ ಪ್ರೊವೈಡ್ ದ ಗ್ರಾಸ್ ಕಟರ್. ಅಲ್ಲಿ ಓನರು ಅವನಿಗೆ ಗ್ರಾಸ್ ಕಟರ್ ಕೊಟ್ಟಿರೋದಿಲ್ಲ, ಹಾಗಾಗಿ ಅವನು ಕಟ್ ಮಾಡಿರೋದಿಲ್ಲ. ದೆನ್ ನೆಕ್ಸ್ಟ್ ಕ್ವೆಶನ್ ನಂಬರ್ 35. ದ ನೇಬರ್ ಬಿಕೇಮ್ ಎಲಕ್ವೆಂಟ್ ಅಬೌಟ್ ದ ಬ್ಲ್ಯಾಕ್ ಮಾರ್ಕೆಟ್. ದ ಅಂಡರ್ಲೈನ್ಡ್ ವರ್ಡ್ ಇನ್ ದಿಸ್ ಲೈನ್ ರೆಫರ್ಸ್ ಟು. ಇಲ್ಲಿ ಎಲಕ್ವೆಂಟ್ ಅಂತ ಕೊಟ್ಟಿದ್ದಾರೆ. ದ ನೇಬರ್ ಬಿಕೇಮ್ ಎಲಕ್ವೆಂಟ್ ಅಬೌಟ್ ದ ಬ್ಲ್ಯಾಕ್ ಮಾರ್ಕೆಟ್. ಅಂಡರ್ಲೈನ್ ವರ್ಡ್ ಇನ್ ದಿಸ್ ಲೈನ್ ರೆಫರ್ಸ್ ಟು. ಇಲ್ಲಿ ಎಲಕ್ವೆಂಟ್ ಅಂದರೆ ಏನು ಅಂತ. ಗಿವಿಂಗ್ ಎ ಸ್ಟ್ರಾಂಗ್ ಮೆಸೇಜ್, ಡಿಸ್ಕಸಿಂಗ್ ಅಬೌಟ್ ಇಂಪಾರ್ಟೆಂಟ್ ಥಿಂಗ್ಸ್, ಮೇಕ್ ಡಿಸಿಷನ್, ಸ್ಟಾರ್ಟ್ ಡೆಲಿಬರೇಟ್ಲಿ ಅಂತ ಇದೆ. ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತ ನೋಡೋದಾದರೆ ಗಿವಿಂಗ್ ಎ ಸ್ಟ್ರಾಂಗ್ ಮೆಸೇಜ್. ಎಲಕ್ವೆಂಟ್ ಅಂದರೆ ಗಿವಿಂಗ್ ಎ ಸ್ಟ್ರಾಂಗ್ ಮೆಸೇಜ್ ಅನ್ನುವಂಥದ್ದು ಸರಿಯಾದ ಆಯ್ಕೆ. ದೆನ್ ಕ್ವೆಶನ್ ನಂಬರ್ 36. In the given passage, the declaration statement, you could not think of buying any article made of iron till after the war, was made by the second son, neighbor, Dasa, mother. ಇಲ್ಲಿ ಯಾರು ಹೇಳಿದರು ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಇಟ್ಸ್ ಮೇಡ್ ಬೈ ದಿ ಮದರ್ was okay. You could not think of buying any article made of the iron till after the war was made by. Okay, so this is the right answer here. Then let's move on to the next question. 37. In the beginning of the passage, the inmates in bungalow were taking rest after lunch, watching TV, doing their housework, walking around the bungalow ಅಂತ ಕೇಳಿದ್ದಾರೆ. ಇಲ್ಲಿ the right answer is taking rest after the lunch ಅನ್ನುವಂಥದ್ದು ಸರಿಯಾದ ಆಯ್ಕೆ. So therefore option 1. Then 38. The proper synonym for the word apathy is ಅಂತ ಕೇಳಿದ್ದಾರೆ. Unwilling, interesting, curious, enthusiastic ಅಂತ ಕೇಳಿದ್ದಾರೆ. ಇಲ್ಲಿ ಅಪತಿ ಮೀನ್ಸ್ ಅನ್ವಿಲ್ಲಿಂಗ್ ಅನ್ನುವಂಥದ್ದು ಸರಿಯಾದಂಥ ಆಯ್ಕೆ. ಸೊ ದೇರ್ ಫೋರ್ ಆಪ್ಷನ್ 1 ಈಸ್ ರೈಟ್ ಒನ್. ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಒನ್. ದೇರ್ ದೇ ಹ್ಯಾವ್ ಗಿವನ್ ದ ಪೋಯಮ್.
If I should die, think only this of me. That's there some corner of a foreign field that is forever England. There shall be in that rich earth a richer dust concealed. A dust whom England bore, shaped, make aware, gave once her flowers to love, her ways to roam. A body of England's breathing English air, washed by the rivers, blessed by sons of home. And think this heart, all evil shed away, a poesy in the eternal mind, no less give somewhere back the thoughts by England given. Her sights and sounds, dreams happy as her day, and laughter, learnt of friends and gentleness in hearts at peace under an English heaven. ಇಲ್ಲಿ ಒಂದು ಇಂಗ್ಲೆಂಡ್ ಕುರಿತು ಒಂದು ಪ್ಯಾಸೇಜ್ ಅನ್ನು ಕೊಟ್ಟಿದ್ದಾರೆ. ಇದರ ಮೇಲೆ ಯಾವ ರೀತಿ ಕ್ವೆಶನ್ಸ್ ಕೇಳಿದ್ದಾರೆ ಅಂತ ನೋಡಿದರೆ, ದ ಮೇನ್ ಥೀಮ್ ಆಫ್ ದ ಪೋಯಮ್ ಈಸ್ ಅಂತ ಕೇಳಿದ್ದಾರೆ. ಏಲಿಯನ್, ಟ್ರೆಸನ್, ಪೆಟ್ರಿಯಾಟಿಸಮ್ ಆ್ಯಂಡ್ ಎನಿಮಿಟಿ ಅಂತ ಇದೆ. ಇಲ್ಲಿ ಒಂದು ಮೇನ್ ಥೀಮ್ ಆಫ್ ದ ಪೋಯಮ್ ಈಸ್ ಇಟ್ಸ್ ಅಬೌಟ್ ದ ಪೆಟ್ರಿಯಾಟಿಸಮ್ ಆಫ್ ದಿ ಪರ್ಸನ್. ಅವರ ಒಂದು ದೇಶಭಕ್ತಿಯನ್ನು ಕುರಿತು ಇದರಲ್ಲಿ ಆ ಪ್ಯಾಸೇಜಲ್ಲಿ ಹೊಗಳಿದ್ದಾರೆ. ದೇರ್ ಫೋರ್ ಆಪ್ಷನ್ 3 ಇಸ್ ದ ರೈಟ್ ಒನ್. ದೆನ್ her sights and sounds, dreams happy as her day, and laughter, learnt of friends and gentleness in hearts at peace under an English heaven ಅಂತ ಇದೆ. The lines of the poem shows poets, eternal mind, England, dream, view about war. ಇಲ್ಲಿ ಈ ಲೈನ್ಸ್ ಏನನ್ನು ಸೂಚಿಸಿದೆ ಅಂತ ಕೇಳಿದರೆ, ಇಲ್ಲಿ ದ ಲೈನ್ಸ್ ಆಫ್ ದ ಪೋಯಮ್ ಶೋ ಪೊಯೆಟ್ಸ್ ಲವ್ ಟುವರ್ಡ್ಸ್ ದಿ ಇಂಗ್ಲೆಂಡ್ ಅನ್ನುವಂಥದ್ದು. ಹೆವನ್ ಅಂತ ಕರೀತಾರೆ ನೋಡಿ, ಇಂಗ್ಲಿಷ್ ಹೆವನ್ ಅಂದರೆ ತನ್ನ ದೇಶದ ಬಗ್ಗೆ, ತನ್ನ ದೇಶವನ್ನು ಸ್ವರ್ಗಕ್ಕೆ ಹೋಲಿಸಿ ಸ್ವರ್ಗದಂತೆ ಅಂತ ಕರೀತಾರೆ. ಅದಕ್ಕೆ ನಮ್ಮ ಸಂಸ್ಕೃತದಲ್ಲೂ ಕೂಡ ಒಂದು ವಾಕ್ಯ ಇದೆ ನೋಡಿ, ಜನನಿ ಜನ್ಮಭೂಮಿಶ್ಚ ಸ್ವರ್ಗದಪಿ ಮಹಾನ್ ಅಂತ. ಜನ್ಮ ಕೊಟ್ಟ ತಾಯಿ ಮತ್ತು ನಾವು ನೆಲೆಸಿದಂಥ ಒಂದು ದೇಶ, ಜನ್ಮ ಕೊಟ್ಟ ಭೂಮಿ ಮತ್ತು ತಾಯಿ ಎರಡೂ ಕೂಡ ಇವು ಸ್ವರ್ಗಕ್ಕೆ ಮಿಗಿಲಾದದು ಅಂದ, ಲೈಕ್ ದ್ಯಾಟ್. ಆ ಒಂದು ಅರ್ಥದಲ್ಲಿ ಇಲ್ಲಿ ಇಂಗ್ಲೆಂಡ್ ಅನ್ನುವಂಥದ್ದು ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 41. ಲೆಟ್ಸ್ ಮೂವ್ ಟು ದ ಕ್ವೆಶನ್ ನಂಬರ್ 41. ಇಲ್ಲಿ ಏನಿದೆ, ದ ಫ್ರೇಸ್ ರಿಚರ್ ಡಸ್ಟ್ ಅಂತ ಇದೆ ನೋಡಿ. ಇಲ್ಲಿ ಫ್ರೇಸ್ ರಿಚರ್ ಡಸ್ಟ್ ಅಂದರೆ ಏನು ಅಂತ ಕೇಳಿದರೆ, ವಾಟ್ ಡಸ್ ಇಟ್ ಮೀನ್? ವಾಶ್ಡ್ ಬೈ ದ ರಿವರ್ಸ್, ಟು ದ ಡೆಡ್ ಸೋಲ್ಜರ್ಸ್ ಬಾಡಿ, ಬ್ಲೆಸ್ಡ್ ಬೈ ಸನ್ಸ್, ನ್ಯಾಚುರಲ್ ಬ್ಯೂಟಿ ಅಂತ ಇದೆ. ಇಲ್ಲಿ ಟು ದ ಡೆಡ್ ಸೋಲ್ಜರ್ಸ್ ಬಾಡಿ ಅನ್ನುವಂಥದ್ದು ಒಂದು ಸರಿಯಾದ ಆಯ್ಕೆ ಆಗುತ್ತೆ, ಆಪ್ಷನ್ 3. ದೇರ್ ಫೋರ್ ದಟ್ ಈಸ್ ದ ರೈಟ್ ಆನ್ಸರ್. ಓಕೆ, ಇಲ್ಲಿ ಬ್ಲೆಸ್ಡ್ ಬೈ ದ ಇದು ಅಂತಲ್ಲ, ದೆನ್ ದ ರೈಟ್ ಆನ್ಸರ್ ಈಸ್ ಟು ದ ಡೆಡ್ ಬಾಡಿ ಆಫ್ ದಿ ಸೋಲ್ಜರ್ ಅನ್ನುವಂಥದ್ದು ಸರಿಯಾದ ಆಯ್ಕೆ, ಟು ದ ಡೆಡ್ ಸೋಲ್ಜರ್ಸ್ ಬಾಡಿ. Okay, then question number 42. In hearts at peace under an English heaven. In the above sentence, peace is synonymous with ಅಂತ ಕೇಳಿದ್ದಾರೆ. ಇಲ್ಲಿ ಮೇಲಿನ ಒಂದು ಇದರಲ್ಲಿ ಇನ್ ಹಾರ್ಟ್ಸ್ ಎಟ್ ಪೀಸ್ ಅಂಡರ್ ಇನ್ ಇಂಗ್ಲಿಷ್ ಹೆವನ್ ಇದೆಯಲ್ಲ, ಇದಕ್ಕೆ ಒಂದು ಸಿನಾನಿಮಸ್ ಆಗುವಂಥ ಶಬ್ದ ಯಾವುದು ಅಂತ ಕೇಳಿದ್ದಾರೆ. ಪೀಸ್ ಈಸ್ ಸಿನಾನಿಮಸ್ ವಿತ್ ಅಂತ ಕೇಳಿದ್ದಾರೆ. ಇಲ್ಲಿ ಖೇಯಾಸ್ ಅಲ್ಲ, ಗದ್ದಲಾಗುತ್ತೆ. ಟ್ರ್ಯಾಂಕ್ವಿಲಿಟಿ, ಓಕೆ. ಟರ್ಮೈಲ್, ಓಕೆ. ಕಾನ್ಫ್ಲಿಕ್ಟ್, ಘರ್ಷಣೆ, ಟರ್ಮೈಲ್, ಓಕೆ. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಟ್ರ್ಯಾಂಕ್ವಿಲಿಟಿ ಅಂದರೆ ಪೀಸ್ ಅಂತ ಅರ್ಥ ಇದ್ರ ಮೀನಿಂಗು. ಸೊ ದೇರ್ ಫೋರ್ ಟ್ರ್ಯಾಂಕ್ವಿಲಿಟಿ ಇಸ್ ದ ರೈಟ್ ಆನ್ಸರ್. ದೆನ್ ನೆಕ್ಸ್ಟ್ ಕ್ವೆಶನ್ ನಂಬರ್ 43. ಇನ್ ದ ಪೋಯಮ್ ದ ಪೋಯೆಟ್ ವಿಶ್ಡ್ ಟು ಡೈ ಎಟ್ ಹೋಮ್ಲ್ಯಾಂಡ್, ಫಾರಿನ್, ಗಾರ್ಡನ್, ಶಡ್. ಇಲ್ಲಿ ಕವಿ ಎಲ್ಲಿ ಒಂದು ತನ್ನ ಸಾವು ಸಂಭವಿಸಬೇಕು ಅಂತ ಕೇಳ್ತಾನೆ ಅಂತ ಕೇಳಿದ್ದಾರೆ. ಓಕೆ, ದ ವಿಶ್ಡ್ ಟು ಡೈ ಎಟ್ ಫಾರಿನ್ ಅಂತ. ಓಕೆ, ದೆನ್ ದಟ್ ಈಸ್ ದ ರೈಟ್ ಆನ್ಸರ್. ದೆನ್ ದ ಪೋಯೆಟ್ ರೊಮ್ಯಾಂಟಿಸೈಸಸ್ ದ ಪೋರ್ಟ್ರೇಲ್ ಆಫ್, ನೆಕ್ಸ್ಟ್ ಕ್ವೆಶನ್, ದ ಪೋಯೆಟ್ ರೊಮ್ಯಾಂಟಿಸೈಸಸ್ ದ ಪೋರ್ಟ್ರೇಲ್ ಆಫ್ ಇಂಗ್ಲೆಂಡ್. ಅವನು ಇಂಗ್ಲೆಂಡ್ ಕುರಿತನೇ ಹೇಳ್ತಾ ಇದ್ದಾನೆ. ಸೊ ಈಗ ಒಂದು ಡೇ ಬಿಫೋರ್ ಮೇ ಬಿ ಪ್ರೀವಿಯಸ್ ಇಯರ್ 23 ಅಲ್ಲಿ ಕೂಡ ಒಂದು ಇಂಗ್ಲೆಂಡ್ ಮೇಲೆ ಪ್ಯಾಸೇಜನ್ನು ಕೇಳಿದರು. ಸೊ ದೇರ್ ಫೋರ್ ಇಲ್ಲಿ ಇಂಗ್ಲೆಂಡ್ ಅನ್ನುವಂಥದ್ದು ಸರಿಯಾದ ಆಯ್ಕೆ. ಆ್ಯಂಡ್ ಇನ್ ದಿಸ್ ಪೋಯಮ್ ದ ಪೋಯೆಟ್ ಪರ್ಸಾನಿಫೈಸ್ ಫ್ಲವರ್ಸ್, ಏರ್, ಇಂಗ್ಲೆಂಡ್, ರಿವರ್. ಇಲ್ಲಿ ಪೋಯೆಟ್ ಯಾವುದನ್ನು ಪರ್ಸಾನಿಫೈ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾರೆ. ಇಲ್ಲಿ ಆಫ್ಕೋರ್ಸ್ ದಟ್ ಈಸ್ ಇಂಗ್ಲೆಂಡ್. ಖಂಡಿತವಾಗ್ಲೂ ಇಲ್ಲಿ ಇಂಗ್ಲೆಂಡನ್ನು ಪೋಯೆಟ್ ಏನು ಮಾಡ್ತಾರೆ, ಪರ್ಸಾನಿಫೈಸ್ ಮಾಡ್ತಾ ಇದ್ದಾರೆ ಅಂತ. ದೆನ್ 46. ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ದ ಒನ್ ದಟ್ ಹ್ಯಾಸ್ 2 syllables ಅಂತ ಕೇಳಿದ್ದಾರೆ. ಅಲ್ಲಿ ಕ್ವೆಶನ್ ಲ್ಯಾಂಗ್ವೇಜ್ 1ನಲ್ಲಿ 1 syllable ಅಂತ ಕೇಳಿದರು. ಇಲ್ಲಿ 2 syllable ವರ್ಡ್ ಯಾವುದು ಅಂತ ಕೇಳಿದ್ದಾರೆ. ಮೆಡಿಸಿನ್, ಎಜುಕೇಟ್, ಅಗ್ರಿ, ಬಯೋಲಾಜಿ ಅಂತ ಇದೆ. ಇಲ್ಲಿ ಸರಿಯಾದಂಥ ಒಂದು 2 syllable ವರ್ಡು ಅಗ್ರಿ. 2 ಇದೆ ನೋಡಿ, 2 syllable ವರ್ಡ್ ಇದು. ಎಜುಕೇಟ್
ಮೆಡಿಷನ್ ಅಲ್ಲಿ 3 ಇದೆ, ಎಜುಕೇಟ್ 3 ಇದೆ, ಬಯೋಲಾಜಿ ಓಕೆ ಬಯೋಲಾಜಿ ಇಲ್ಲಿ 4 ಇದೆ. ಸೊ ಇಲ್ಲಿ 2 ಇರುವಂಥದ್ದು ಅಗ್ರಿ ಅನ್ನುವಂಥದ್ದು, ದೇರ್ ಫಾರ್ ಅಗ್ರಿ ಇಸ್ ದ ರೈಟ್ ಒನ್. ದೆನ್ ಕ್ವಶನ್ ನಂಬರ್ 47. ಲೀಲಾ ಲುಕ್ಡ್ ಡ್ಯಾಶ್ ದ ವಿಂಡೋ, ದ ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಅಂತ ಕೇಳಿದರೆ ಇಲ್ಲಿ ಒಂದು ಪ್ರಿಪೋಸಿಷನ್ ಅನ್ನು ಸರಿಯಾದಂಥದ್ದು ಹಾಕಬೇಕು. ಇಲ್ಲಿ ನೋಡಿ ಲೀಲಾ ಲುಕ್ಡ್ ಥ್ರೋ ದ ವಿಂಡೋ ಅಂತ ಆಗುತ್ತೆ, ಅದಕ್ಕೆ ಸರಿಯಾದಂಥ ಆಯ್ಕೆಯಲ್ಲಿ ಲುಕ್ಡ್ ಥ್ರೋ, ದೇರ್ ಫೋರ್ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ದೆನ್ ಕ್ವಶನ್ ನಂಬರ್ 48. ವೇರ್ ಆರ್ ಯು ಗೋಯಿಂಗ್, ಇಲ್ಲಿ WH ವರ್ಡ್ ಇದೆ, ಪ್ರಶ್ನಾರ್ಥಕ ವಾಕ್ಯ ಇದೆ, ಹಾಗಾಗಿ ಪ್ರಶ್ನಾರ್ಥಕ ಚಿಹ್ನೆ ಇದರ ಕೊನೆಯಲ್ಲಿ ಬರಬೇಕು. ಆಪ್ಷನ್ 3 ಈಸ್ ದ ರೈಟ್ ಒನ್. ಬಾರಿ ಈಸಿಯೆಸ್ಟ್ ಕ್ವಶನ್. ಆ್ಯಂಡ್ ಇಟ್ ವಾಸ್ ರೇನಿಂಗ್, ಐ ಫಾರ್ಗಾಟ್ ಟು ಟೇಕ್ ಮೈ ಅಂಬ್ರೇಲಾ, ದ ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಅಂತ ಕೇಳಿದ್ದಾರೆ. ಓಕೆ, ಇಟ್ ವಾಸ್ ರೇನಿಂಗ್, ಇಲ್ಲಿ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರಬೇಕು. ಇಟ್ ವಾಸ್ ರೇನಿಂಗ್, ಐ ಡ್ಯಾಶ್ ಫಾರ್ಗಾಟ್ ಟು ಟೇಕ್ ಮೈ ಅಂಬ್ರೇಲಾ. ಇಟ್ ವಾಸ್ ರೇನಿಂಗ್ ಬಟ್ ಐ ಫಾರ್ಗಾಟ್ ಟು ಟೇಕ್ ಮೈ ಅಂಬ್ರೇಲಾ ಅಂತ. ದ ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್, ಇಟ್ ವಾಸ್ ರೇನಿಂಗ್, ಮಳೆ ಬರ್ತಾ ಇತ್ತು, ಆದರೆ ಐ ಫಾರ್ಗಾಟ್ ಟು ಟೇಕ್ ಮೈ ಅಂಬ್ರೇಲಾ, ನಾನು ಮರ್ತು ಬಿಟ್ಟೆ ಅಂತ. ಸೊ ಹಾಗಾಗಿ ಇಲ್ಲಿ ಇಟ್ ವಾಸ್ ರೇನಿಂಗ್, ಸೊ ಐ ಫಾರ್ಗಾಟ್ ಟು ಟೇಕ್ ಮೈ ಅಂಬ್ರೇಲಾ. ಇಟ್ ವಾಸ್ ರೇನಿಂಗ್, ಆಲ್ರೆಡಿ ಇಲ್ಲಿ ರೇನಿಂಗ್ ಇತ್ತೆ, ಅದು ಮಳೆ ಬರ್ತಾ ಇತ್ತು ಅಂತ ಹೇಳಿದ್ದಾರೆ. ಸೊ ಐ ಫಾರ್ಗಾಟ್ ಟು ಟೇಕ್ ಮೈ ಅಂಬ್ರೇಲಾ, ಮಳೆ ಅಂಬ್ರೇಲಾ ತರೋದನ್ನು ಮರ್ತು ಬಿಟ್ಟೆ ಅಂತ ಹೇಳ್ತಾರೆ. ಅದು ಮಳೆ ಬರ್ತಾ ಇರೋದ್ರಿಂದ, ಅಂದರೆ ಇಲ್ಲಿ ಎಕ್ಸಾಕ್ಟ್ಲಿ ಏನಾಗುತ್ತೆ ಅಂದರೆ ಇಟ್ ವಾಸ್ ರೇನಿಂಗ್ ಸೊ ಐ ಫಾರ್ಗಾಟ್, ಆದ್ದರಿಂದ ಮಳೆ ಬರ್ತಾ ಇತ್ತು, ಆದ್ದರಿಂದ ನಾನು ಅಂಬ್ರೇಲಾನ ತರಲಿಲ್ಲ. ಆದರೆ ಅಂತಲೂ ಬರಲ್ಲ, ಬಿಕಾಸ್ ಐ ಫಾರ್ಗಾಟ್ ಟು ಟೇಕ್ ಬರಲ್ಲ. ಆರ್ ಇಲ್ಲಿ ಸೋ ಈಸ್ ದ ಒಂದು ಅಪ್ರೋಪ್ರಿಯೇಟ್ ಅನಿಸುತ್ತೆ, ದಟ್ ಈಸ್ ದ ಫಸ್ಟ್ ಒನ್. ದೆನ್ ಕ್ವಶನ್ ನಂಬರ್ 50. ಮಿಸ್ಟರ್ ರಾಜೇಶ್ ಈಸ್ ಆ್ಯನ್ MLA, ಹಿ ಓನ್ಸ್ ಎ ಕಾಸ್ಟ್ಲಿ ಕಾರ್ ಅಂತ. ಆ್ಯನ್ MLA ನೋಡಿ, ಇಲ್ಲಿ ಒಂದು ಕಾನ್ಸನೆಂಟ್ ಲೆಟರ್ ಇದ್ದರೂ ಸೌಂಡ್ ಓವೆಲ್ ಇದೆ, ಸೊ ಹಾಗಾಗಿ ಆ್ಯನ್ MLA ಅಂತ ಇದೆ. ಆ್ಯಂಡ್ ಅ ಕಾರ್ ಅಂತ ಇದೆ, ನಾವು ಫಸ್ಟ್ ಟೈಮ್ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಹಾಗಾಗಿ ಅ ಕಾರ್ ಒಂದು ಇಂಡೆಫಿನಿಟ್ ಆರ್ಟಿಕಲನ್ನು ಯೂಸ್ ಮಾಡೋದು, ಎರಡು ಕಡೆ ಇಂಡೆಫಿನಿಟ್ ಆರ್ಟಿಕಲ್ ಬರುತ್ತೆ. ಫಸ್ಟು ಆ್ಯನ್ MLA ಆ್ಯಂಡ್ ಈ ಓನ್ಸ್ ಅ ಕಾರ್, ದೇರ್ ಫಾರ್ ಆಪ್ಷನ್ 3 ಈಸ್ ದ ರೈಟ್ ಒನ್. ನೆಕ್ಸ್ಟ್ ಒನ್ ಈಸ್ ಟ್ರಾನ್ಸ್ಕ್ರಿಪ್ಷನ್ ಇನ್ ರೈಟಿಂಗ್ ಪ್ರಾಕ್ಟೀಸ್ ಮೇಕ್ಸ್ ಅಂತ ಕೇಳಿದ್ದಾರೆ. ಟ್ರಾನ್ಸ್ಕ್ರಿಪ್ಷನ್ ಓಕೆ ಮೇಕ್ಸ್ ಐಡೆಂಟಿಫೈಯಿಂಗ್, ಕಾಪಿಯಿಂಗ್, ಅಬ್ಸರ್ವಿಂಗ್ ಆ್ಯಂಡ್ ಟ್ರಾನ್ಸ್ಲೇಟಿಂಗ್ ಅಂತ ಇದೆ. ಇಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಇನ್ ರೈಟಿಂಗ್ ಪ್ರಾಕ್ಟೀಸ್ ಮೀನ್ಸ್ ಕಾಪಿಯಿಂಗ್ ಅಂತ. ಸೊ ಇದು ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ದೆನ್ ಕ್ವಶನ್ ನಂಬರ್ 52. ದ ರೆಪ್ಲಿಕೇಶನ್ ಆಫ್ ದ ಆ್ಯಕ್ಚುಯಲ್ ಆಬ್ಜೆಕ್ಟ್ಸ್ ಆರ್ ಕಾಲ್ಡ್ ಆ್ಯಸ್, ಅಂದರೆ ಈಗ ಆಬ್ಜೆಕ್ಟ್ಸ್ ಇದೆ ಅದೇ ಥರನ ಡಿಕ್ಟು ಮಾಡುವಂಥದ್ದಕ್ಕೆ ಏನಂತ ಕರೀತಾರೆ, ಮಾಡೆಲ್ಸ್ ಅಂತ ಕರಿತೀವಿ ನಾವು, ಮಾದರಿಗಳು ಅಂತ. ಈ ಗ್ಲೋಬ್, ನಾವು ಕ್ಲಾಸ್ ರೂಮಲ್ಲಿ ಮಕ್ಕಳಿಗೆ ಒಂದು ಭೂಮಿಯ ಮಾದರಿಯನ್ನು ತೋರಿಸ್ತೀವಿ, ಮಾಡೆಲ್ ಗ್ಲೋಬ್ ಅಂತ ಕರಿತೀವಿ, ಆ ಥರದ್ದು ಒಂದು ಅಚೀವ್ಮೆಂಟ್. ಆಮೇಲೆ ಸೈನ್ಸಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಆಗಿರ್ಬೋದು, ಸ್ಕೆಲಿಟನ್ ಆಗಿರ್ಬೋದು, ಈ ಥರ ಆ್ಯಕ್ಚುಯಲ್ ಆ ಆಬ್ಜೆಕ್ಟ್ಸ್ ಥರನೇ ರೆಪ್ಲಿಕೇಶನ್, ಅದರ ಒಂದು ಡುಪ್ಲಿಕೇಟ್ ಮಾಡೆಲ್ಸ್ ಏನಂತೀವಲ್ಲ ಆ ಥರ ಮಾಡೆಲ್ಸ್. ಓಕೆ, ಕ್ವಶನ್ ನಂಬರ್ 53. One of the best approaches which uses real life tasks to promote English language learning is ಅಂತ ಕೇಳಿದ್ದಾರೆ. ಇಲ್ಲಿ ಕ್ವಶನ್ ನಂಬರ್ 53ನಲ್ಲಿ ಒನ್ ಆಫ್ ದ ಬೆಸ್ಟ್ ಅಪ್ರೋಚ್ ವಿಚ್ ಯೂಸಸ್ ರಿಯಲ್ ಲೈಫ್ ಟಾಸ್ಕ್ ಟು ಪ್ರಮೋಟ್ ಇಂಗ್ಲೀಷ್ ಲ್ಯಾಂಗ್ವೇಜಸ್, ಟಾಸ್ಕ್ ಬೇಸ್ಡ್ ಲರ್ನಿಂಗ್, ಕಂಟೆಂಟ್ ಆ್ಯಂಡ್ ಲ್ಯಾಂಗ್ವೇಜ್ ಇಂಟಿಗ್ರೇಟೆಡ್ ಲರ್ನಿಂಗ್, ಫ್ಲಿಪ್ಡ್ ಕ್ಲಾಸ್ ರೂಮ್, ಡೈರೆಕ್ಟ್ ಮೆಥಡ್ ಅಂತ ಇದೆ. ಇಲ್ಲಿ ಸರಿಯಾದಂಥ ಆಯ್ಕೆ ದಟ್ ಈಸ್ ಟಾಸ್ಕ್ ಬೇಸ್ಡ್ ಲರ್ನಿಂಗ್ ಅನ್ನುವಂಥದ್ದು ಒಂದು ಸರಿಯಾದ ಆಯ್ಕೆ. ಸೊ ಹಾಗಾಗಿ ಲೆಟ್ಸ್ ಗೋ ಫಾರ್ ಆಪ್ಷನ್ 1. ನೆಕ್ಸ್ಟ್ ಒನ್ ಈಸ್ ಇಲ್ಲಿ ನೋಡಿ, ದ SOS ಅಪ್ರೋಚ್ ಸ್ಟ್ಯಾಂಡ್ಸ್ ಫಾರ್ ಅಂತ ಕೇಳಿದ್ದಾರೆ. ಸ್ಪೆಷಲೈಸ್ಡ್ ಓರಲ್ ಸ್ಟ್ರಕ್ಚರ್, ಸ್ಟ್ರಕ್ಚರಲ್ ಓರಲ್ ಸಿಚುವೇಶನಲ್, ಸಿಚುವೇಶನಲ್ ಓರಲ್ ಸ್ಟ್ರಕ್ಚರಲ್, ಸ್ಟ್ಯಾಂಡರ್ಡೈಸ್ಡ್ ಓರಲ್ ಸ್ಟ್ರಕ್ಚರ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಸ್ಟ್ರಕ್ಚರಲ್ ಓರಲ್ ಸಿಚುವೇಶನಲ್ ಇದೆ ನೋಡಿ, ಸ್ಟ್ರಕ್ಚರಲ್ ಓರಲ್ ಸಿಚುವೇಶನಲ್ ಅನ್ನುವಂಥದ್ದು ಒಂದು ಆಪ್ಷನ್ 2 ಸರಿಯಾದ ಉತ್ತರ. The next one is the humanistic approach while teaching English in classroom procedure does not follow. ಇಲ್ಲಿ humanistic approach while teaching English in classroom procedure does not follow, ಈ ಕೆಳಗಿನ ಯಾವುದನ್ನು ಒಳಗೊಂಡಿರೋದಿಲ್ಲ, ಫಾಲೋ ಮಾಡೋದಿಲ್ಲ ಅಂತ ಕೇಳಿದ್ದಾರೆ. ಅದಕ್ಕೆ ದ ಎಬಿಲಿಟಿ ಟು ಮ್ಯಾನಿಪುಲೇಟ್ ಲ್ಯಾಂಗ್ವೇಜ್ ಇನ್ ಎ ಸೋಷಿಯಲ್ ಕಾಂಟೆಕ್ಸ್ಟ್, ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ವ್ಯಾಲ್ಯೂಸ್, ಗ್ರೋತ್ ಆಫ್ ಸೆಲ್ಫ್ ಅವೇರ್ನೆಸ್ ಆ್ಯಂಡ್ ಇನ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅದರ್ ಫ್ಯಾಕ್ಟರ್ಸ್, ಸೆನ್ಸಿಟಿವಿಟಿ ಟು ಹ್ಯೂಮನ್ ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ಸ್. ಇಲ್ಲಿ ಸರಿಯಾದದಂದರೆ ದಟ್ ಈಸ್ ದ ಎಬಿಲಿಟಿ ಟು ಮ್ಯಾನಿಪುಲೇಟ್ ಲ್ಯಾಂಗ್ವೇಜ್ ಇನ್ ಎ ಸೋಷಿಯಲ್
ಕಾಂಟೆಕ್ಸ್ಟ್. ಅಂದರೆ ಇಲ್ಲಿ ಭಾಷೆಯನ್ನು ನಾವು ಒಂದು ಸಾಮಾಜಿಕ ಸಂದರ್ಭಿಕವಾಗಿ ಮಾತಾಡುವಂಥದ್ದಲ್ಲಿ ಅದು ಮ್ಯಾನಿಪುಲೇಟ್ ಮಾಡುವಂಥದ್ದು, ಅಲ್ಟ್ರ್ ಮಾಡಿ ಮಾತನಾಡುವಂಥ ಒಂದು ಸಾಮರ್ಥ್ಯವನ್ನು ಇಟ್ ಡಸ್ ನಾಟ್ ಫಾಲೋ ಅಂತ. ಸೊ ಓಕೆ, ದಟ್ ಈಸ್ ದ ಫಸ್ಟ್ ಒನ್ ಈಸ್ ದ ರೈಟ್ ಒನ್ಸ್. And question number 56, constructivism in language teaching emphasizes copying from textbooks, to ask more questions, learners to construct their own understanding and rote memorization ಅಂತ ಇದೆ. ಇಲ್ಲಿ ಏನಂತಂದರೆ the right answer is the learners to construct their own understanding ಅನ್ನುವಂಥದ್ದು constructivism ಅಲ್ಲಿ ಬರುತ್ತೆ. So therefore option 3 is the right answer. The next 57, the fastest period for language development is ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಭಾಷಾ ಬೆಳವಣಿಗೆ ಯಾವ ಹಂತದಲ್ಲಿ ಆಗುತ್ತೆ, ಇನ್ಫೆನ್ಸಿ ಆ್ಯಂಡ್ ಚೈಲ್ಡ್ಹುಡ್ಡು, ಅಡಲ್ಟ್ಹುಡ್ಡಲ್ಲೇ, ಅಡೋಲೆಸೆನ್ಸಲ್ಲೇ, ಓಲ್ಡ್ ಏಜ್ ಅಂತ ಕೇಳಿದ್ದಾರೆ. ಇಲ್ಲಿ ಅತ್ಯಂತ ವೇಗವಾಗಿರೋದು ಯಾವಾಗಂದರೆ ಇನ್ಫೆನ್ಸಿ ಆ್ಯಂಡ್ ಚೈಲ್ಡ್ಹುಡ್, ಬಾಲ್ಯ ಮತ್ತು ಒಂದು ಶೈಶವಾವಸ್ಥೆ ಮತ್ತು ಬಾಲ್ಯದಲ್ಲಿನೇ ಒಂದು ಏನಾಗುತ್ತೆ ಭಾಷೆಯ ಬೆಳವಣಿಗೆ ತೀವ್ರವಾಗಿರುತ್ತೆ, ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು, ಇನ್ಫೆನ್ಸಿ ಆ್ಯಂಡ್ ಚೈಲ್ಡ್ಹುಡ್. Then question number 58. After a storytelling session, the learners are asked to change the ending of the story. This will help the learners too. ಅಂದರೆ ನೋಡಿ, ಆಫ್ಟರ್ ಎ ಸ್ಟೋರಿ ಟೆಲ್ಲಿಂಗ್ ಸೆಷನ್, ಒಂದು ಕತೆ ಹೇಳುವ ಅವಧಿ ಮುಗಿದ ನಂತರ ದ ಲರ್ನರ್ಸ್ ಆರ್ ಆಸ್ಕ್ಡ್ ಟು ಚೇಂಜ್ ದ ಎಂಡಿಂಗ್ ಆಫ್ ದ ಸ್ಟೋರಿ. ಇಲ್ಲಿ ಲರ್ನರ್ಸ್ ಏನು ಮಾಡ್ತಾರೆ, ಆ ಒಂದು ಕಥೆಯ ಕೊನೆಯನ್ನು ಚೇಂಜ್ ಮಾಡಿರಿ ಅಂತ ಹೇಳ್ತಾರೆ, ಎಂಡಿಂಗನ್ನು. ಇದು ಅಂಡರ್ಸ್ಟ್ಯಾಂಡ್ ಗ್ರಾಮರ್ ಬೆಟರ್, ಡೆವಲಪ್ ಲೈಬ್ರರಿ ರೆಫರೆನ್ಸ್ ಸ್ಕಿಲ್ಸ್, ಇವ್ಯಾಲ್ಯುಯೇಟ್ ದಿ ಟೀಚರ್ಸ್ ಒರಿಜಿನಾಲಿಟಿ, ಬಿಕೇಮ್ ಇಮ್ಯಾಜಿನೇಟಿವ್ ಆ್ಯಂಡ್ ಕ್ರಿಯೇಟಿವ್ ಅನ್ನುವಂಥದ್ದು. ಇಲ್ಲಿ ಸರಿಯಾದಂಥ ಆಯ್ಕೆ ಏನಂದರೆ ಮಗುವಿನ ಒಂದು ಇಮ್ಯಾಜಿನೇಟಿವ್ ಮತ್ತು ಕ್ರಿಯೇಟಿವ್ ಪವರನ್ನು ಚೆಕ್ ಮಾಡಲಿಕ್ಕೆ ಇದನ್ನು ಹೇಳುವಂಥದ್ದು. ದೇರ್ಫಾರ್ ಆಪ್ಷನ್ 4 ಇಸ್ ದ ರೈಟ್ ಒನ್. ಆ್ಯಂಡ್ ಇನ್ ದ ಡೆವಲಪ್ಮೆಂಟ್ ಆಫ್ ಓರಲ್ ಸ್ಕಿಲ್ಸ್ ದ ಮೋಸ್ಟ್ ಸುಟೇಬಲ್ ಪಾಯಿಂಟ್ ಈಸ್, ಒಂದು ಮೌಖಿಕ ಕೌಶಲ್ಯಗಳನ್ನು ಬೆಳೆಸಲಿಕ್ಕೆ ಇವುಗಳಲ್ಲಿ ಯಾವುದು ಸೂಕ್ತ ಆ್ಯಕ್ಟಿವಿಟಿ ಅಂತ ಕೇಳಿದ್ದಾರೆ. ಟೀಚರ್ಸ್ ಆ್ಯಕ್ಟಿವಿಟಿ, ಹೆಸಿಟೇಷನ್ ಆಫ್ ದ ಲರ್ನರ್, ಸ್ಟೂಡೆಂಟ್ಸ್ ಇಂಡಿವಿಜುವಲ್ ಟಾಸ್ಕ್, ಗ್ರೂಪ್ ವರ್ಕ್ ಆರ್ ಪೇರ್ ವರ್ಕ್ ಅಂತ ಇದೆ. ಇಲ್ಲಿ ಆ್ಯಸ್ ವಿ ಆಲ್ ನೋ ದ್ಯಾಟ್ ಅದು ಗ್ರೂಪ್ ವರ್ಕಲ್ಲಿದ್ದಾಗ, ಪೇರ್ ವರ್ಕಲ್ಲಿದ್ದಾಗ ಇಟ್ ವಿಲ್ ಲರ್ನ್ ಮೋರ್ ಆ್ಯಂಡ್ ಇಟ್ ವಿಲ್ ಬಿ, ಅದು ಒಂದು ಇಂಟಿಗ್ರೇಟೆಡ್ ಸ್ಕಿಲ್ಸನ್ನು ಡೆವಲಪ್ ಮಾಡುತ್ತೆ, ಭಾಳಷ್ಟು ಮಲ್ಟಿ ಸ್ಕಿಲ್ಸನ್ನು ಡೆವಲಪ್ ಮಾಡುತ್ತೆ ಈ ಗ್ರೂಪ್ ವರ್ಕು ಮತ್ತು ಪೇರ್ ವರ್ಕು. ಹಾಗಾಗಿ ದಟ್ ಈಸ್ ದ ರೈಟ್ ಒನ್. Then let's move on to the next question, the last question. The words which have identical sound and spelling associated with two unrelated meanings are homonyms ಅಂತ ಕರಿತೀವಿ. Whereas ಪಾಲಿಸೆಮಿ ಅಂದರೆ ಏನು ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ವರ್ಡು ನೋಡಲಿಕ್ಕೆ ವಿಚ್ ಹ್ಯಾವ್ ಸೇಮ್ ಐಡೆಂಟಿಕಲ್ ಸೌಂಡ್ ಮಾತ್ರ ಸೇಮ್ ಇರುತ್ತೆ, ಅಂಡ್ ಸ್ಪೆಲ್ಲಿಂಗ್ ಅಸೋಸಿಯೇಟೆಡ್ ವಿತ್ ಟೂ ಅನ್ರಿಲೇಟೆಡ್ ಮೀನಿಂಗ್ಸ್. ಇಲ್ಲಿ ಸ್ಪೆಲ್ಲಿಂಗ್ ರಿಲೇಟೆಡ್ಡು ಅದು ಒಂದು ಅನ್ರಿಲೇಟೆಡ್ ಮೀನಿಂಗ್ ಇರುತ್ತೆ, ಅವಕ್ಕೆ ಹೋಮೋನಿಮ್ಸ್ ಅಂತ ಕರಿತೀವಿ. ಪಾಲಿಸೆಮಿ ಅಂದರೆ ಏನು ಅಂತ ಕೇಳಿದ್ದಾರೆ. ಓಕೆ, ವರ್ಡ್ಸ್ ಹ್ಯಾವಿಂಗ್ ಡಿಫರೆಂಟ್ ಸ್ಪೆಲ್ಲಿಂಗ್ಸ್ ಆ್ಯಂಡ್ ಡಿಫರೆಂಟ್ ಮೀನಿಂಗ್ಸ್, ಡಿಫರೆಂಟ್ ಸ್ಪೆಲ್ಲಿಂಗು ಡಿಫರೆಂಟ್ ಮೀನಿಂಗ್ ಇದ್ದರೆ ಅವು ಏನಂತೀವಿ, ಹೋಮೋಫೋನ್ಸ್ ಅಂತ ಕರಿತೀವಿ. ಸೆಂಟೆನ್ಸಸ್ ಅರೇಂಜ್ಡ್ ಇನ್ ಪ್ರಾಪರ್ ಆರ್ಡರ್ ಇಲ್ಲ. ಒನ್ ವರ್ಡ್ ಕ್ಯಾರೀಸ್ ಸೆವರಲ್ ಡಿಫರೆಂಟ್ ಸೆನ್ಸಸ್ ಆರ್ ರಿಲೇಟೆಡ್ ಮೀನಿಂಗ್ ಅಂತ ಕರಿತೀವಿ. ಅಂದರೆ ಒಂದು ಶಬ್ದ ಅನೇಕ ಅರ್ಥಗಳನ್ನು ನೀಡುವಂತಿದ್ದರೆ ಅವಕ್ಕೆ ನಾವು ಪಾಲಿಸೆಮಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಹೈಟ್ ಇದೆ, ಅದು ನೋಡಿ, ಹೈಟ್ ಅಂದರೆ ಎತ್ತರನೂ ಆಗುತ್ತೆ. ಈಗ ಕಾಲ್ ಅಂತ ಇದೆ, ಬುಕ್ ಅಂತ ಇದೆ, ಬುಕ್ ಅಂದರೆ ವರ್ಬ್ನೂ ಆಗುತ್ತೆ, ನೌನೂ ಆಗುತ್ತೆ, ಬೇರೆ ಬೇರೆ ರೀತಿಯ ಅರ್ಥಗಳನ್ನು ಕೊಡುವಂಥದ್ದು. ಸೊ ಈ ಥರದ್ದು ಅವಕ್ಕೇನಂತೇವೆ ಪಾಲಿಸೆಮಿ. ಅಂದರೆ ಒನ್ ವರ್ಡ್ ಕ್ಯಾರೀಸ್ ಸೆವರಲ್ ಡಿಫ್ರೆಂಟ್ ಸೆನ್ಸಸ್ ಆ್ಯಂಡ್ ರಿಲೇಟೆಡ್ ಮೀನಿಂಗ್. ಒಂದೇ ಶಬ್ದ ಹಲವಾರು ಸಂದರ್ಭಗಳಲ್ಲಿ ವಿವಿಧ ರೀತಿಯ ಅರ್ಥ ಕೊಡುವಂಥದ್ದು, ಅದಕ್ಕೆ ನಾವು ಪಾಲಿಸೆಮಿ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಸೊ ಸ್ನೇಹಿತರೆ, ಇದಿಷ್ಟು ಇಂದು ನಡೆದಂಥ ಪೇಪರ್ 2ನ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2 ಕೀ ಉತ್ತರಗಳನ್ನು ಕೊಟ್ಟಿದ್ದೀನಿ. ಇಫ್ ಯು ಲೈಕ್ ದ ವಿಡಿಯೋ, subscribe, like, comment and share the video with your friends. Till then, take care. Thank you.